ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಆಗಿರೋವಂತಹ ಒಂದು ಪ್ಲೇಸ್ನ ತೋರ್ಸೋಕೆ ಹೊರಟಿದ್ದೀನಿ. ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಒನ್ ಡೇ ಟ್ರಿಪ್ ಹೋಗಬೇಕು ಅಂದ್ಕೊಂಡಿರ್ತೀರಾ ಅವರಿಗೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಿಯರ್ ಬೈ ಹಾಸನ್ನಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟಕ್ಕೂ ನಾವಿವತ್ತು ತೋರಿಸ್ತಾ ಇರೋದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲನ್ನು. ಈ ಟೆಂಪಲ್ ಹಾಸನ್ನಿಂದ ಒಂದು 22 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಶೆಟ್ಟಿಹಳ್ಳಿ ಹತ್ರ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಸುತ್ತಲೂ ನೀರಿದೆ. ಐರ್ಲ್ಯಾಂಡ್ ಅಂತ ಕರಿತೀವಲ್ಲ ಆ ಥರ ಸುತ್ತಲೂ ನೀರಿದೆ. ಇದು ಹೇಮಾವತಿ ಜಲಾಶಯದ ಹಿನ್ನೀರಿನಲ್ಲಿದೆ. ಇದನ್ನು ನೋಡೋಕ್ಕೆ ಅಂತಲೇ ತುಂಬ ಜನ ತುಂಬ ದೂರದಿಂದ ಬರ್ತಾರೆ. ಅಕ್ಕಪಕ್ಕ ತಾಲೂಕಿನವರು ತುಂಬ ಜನ ಬರ್ತಾರೆ. ಇಲ್ಲಿ ಬೆಳಗ್ಗಿನ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ನೋಡಿ, ಇದೇ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನ. ನೋಡಿ, ಇದರ ಸುತ್ತಲೂ ಹೇಮಾವತಿ ಜಲಾಶಯದ ಹಿನ್ನೀರಿದೆ. ತುಂಬ ಚೆನ್ನಾಗಿದೆ ಪ್ರಕೃತಿಯಲ್ಲಿ. ಸುತ್ತ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ನೀವು ಅರ್ಚನೆ ಅಥವಾ ಪೂಜೆ ಮಾಡಿಸ್ಬೇಕು ಅಂದರೆ ಬೆಳಗ್ಗೆ ಬೇಗ ಬರಬೇಕಾಗತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು. ನೋಡಿ, ಹೆಣ್ಮಕ್ಳು ಎಲ್ಲೇ ಕ್ಯಾಮ್ರಾ ಕಂಡ್ರೂ ಫೋಸ್ ಕೊಡೋದು ಬಿಡಲ್ಲ. ನೋಡಿ, ನಮ್ಮ ಮಿಸ್ಸಸ್ ಸಹ ಒಂದು ಫೋಸ್ ಕೊಟ್ಟೇ ಬಿಟ್ರು. ನೋಡಿ, ಎಷ್ಟು ಶಾಂತವಾಗಿದೆ ಇಲ್ಲಿ ವಾತಾವರಣ. ನಾವು ಸಿಟಿಯಲ್ಲಿ ಇದ್ದು ವಾಹನಗಳ ಸೌಂಡ್ ಕೇಳಿ ತುಂಬ ಬೇಜಾರಾಗಿರುತ್ತೆ. ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ. ಇಲ್ಲಿ ಪಕ್ಷಿಗಳ ಚಿಲಿಪಿಲಿ ಕಲರವನ್ನು ಕೇಳ್ಬೋದು. ನೀವು ಇಲ್ಲಿಗೆ ಬರೋದಾದರೆ, ಚಳಿಗಾಲದಲ್ಲಿ ಬರೋದಾದರೆ ಬೆಳಗ್ಗೆ ಟೈಮ್ ಬಂದರೆ ಮಂಜು ಮುಸುಕಿದ ವಾತಾವರಣ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ನೋಡೋದಕ್ಕೆ. ಮತ್ತು ಮಳೆಗಾಲದಲ್ಲೂ ಸಹ ಬಂದರೆ ಮಳೆಗಾಲದಲ್ಲಿ ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ನಾವು ಯಾವಾಗ ನೋಡಿದರೂ ಕೆಲಸ ಅಂತ ಕೆಲಸದಿಂದ ಬಿದ್ದು ಮೈಂಡ್ ಸೆಟ್ಟೇ ನಮಗೆ ಚೆನ್ನಾಗಿರಲ್ಲ. ಒನ್ ಡೇಗೆ ಇಲ್ಲಿ ಬಂದರೆ ತುಂಬ ಮನಸ್ಸಿಗೆ ಒಂದು ಮುದ ನೀಡುತ್ತೆ. ನೋಡಿ, ಯಾವ ರೀತಿ ಇಲ್ಲಿ ರೋಡನ್ನು ಮಾಡಿದ್ದಾರೆ ನೋಡಿ. ಸುತ್ತಲೂ ನೀರಿದೆ, ಅಲ್ಲಿ ಮಧ್ಯದಲ್ಲಿ ರೋಡನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಬರೋದಕ್ಕೆ ಅಂತ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಮೆಟ್ಲುಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ಲೇಸ್ನು. ಒನ್ ಡೇಗೆ ಇಲ್ಲಿ ಬಂದು ಹೋಗೋದಾದರೆ ತುಂಬ ಸ್ವೀಟಾಗಿರುತ್ತೆ ಇಲ್ಲಿ. ನೀವೇನಾದರೂ ಮಳೆಗಾಲದಲ್ಲಿ ಬಂದರೆ ಈ ಹೇಮಾವತಿ ಜಲಾಶಯದ ಹಿನ್ನೀರು ತುಂಬ ತುಂಬಿರೋದ್ರಿಂದ ಹತ್ತತ್ರ ನಿಮಗೆ ದೇವಸ್ಥಾನದ ಹತ್ರನೇ ತುಂಬ ನೀರು ಕಾಣಿಸ್ತಾ ಇರುತ್ತೆ. ಇವಾಗ ಸ್ವಲ್ಪ ಕಡಿಮೆ ಇದೆ ನೀರು. ಕಡಿಮೆ ಅಂದರೆ ತುಂಬ ಏನು ಕಡಿಮೆ ಇಲ್ಲ, ಬಟ್ ಏನಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ತುಂಬ ರೋಡ್ ಬ್ರಿಡ್ಜ್ ಥರ ಮಾಡಿದ್ದಾರಲ್ಲ, ಅಲ್ಲಿಗಂಟ ನೀರು ಬರುತ್ತೆ ಅದು. ಹಾಗೆ ನಮ್ಮ ಮಿಸ್ಸಸ್ಗೆ ನೀರು ಈ ಥರ ಹೊರಗಡೆ ಔಟ್ಸೈಡ್ ಹೋಗೋದು, ಒನ್ ಡೇ ಟ್ರಿಪ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅದರಿಂದ ನನಗೆ ಯಾವಾಗಲೂ ಹೋಗೋಣ ಅಂತ ಇರ್ತಾರೆ. ನಾನು ರಜಾ ಇದ್ದಾಗೆಲ್ಲ ಅವ್ರನ್ನ ಔಟ್ಸೈಡ್ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದರಿಂದ ತುಂಬ ಖುಷಿ ಪಡ್ತಾರೆ ಅವರು. ಒಂದು ವಿಚಾರ ಏನಂದರೆ, ಈ ಹೆಣ್ಮಕ್ಳಿಗೆ ಈ ಥರ ಚಿಕ್ಕ ವಿಷಯನೇ ತುಂಬ ಖುಷಿ ಕೊಡುತ್ತೆ. ಹಾಗೆ ನಾವು ವೀಕ್ ಡೇಸಲ್ಲಿ ಬಂದಿದ್ದರಿಂದ ಇಲ್ಲಿ ತುಂಬ ಜನ ಯಾರೂ ಇರಲಿಲ್ಲ. ವೀಕೆಂಡಲ್ಲಿ ಬಂದ್ರಂತೂ ಇಲ್ಲಿ ಜನಸಾಗರವಿರುತ್ತೆ. ಅದರಲ್ಲೂ ಬೈಕ್ ರೈಡರ್ಸಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ. ಈ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಜನರಿಗೆ ಗೊತ್ತೇ ಇಲ್ಲ ಇಲ್ಲಿದೆ ಅಂತ. ಇದನ್ನು ಗೊರೂರಿನ ಐರ್ಲ್ಯಾಂಡ್ ಅಂತಲೂ ಕರೀತಾರೆ. ಇಲ್ಲಿ ಬರೋರಿಗೆ ಇದೊಂದೇ ಪ್ಲೇಸ್ ಅಲ್ಲ, ಇಲ್ಲಿ ನಿಯರ್ ಬೈ ತುಂಬ ಪ್ಲೇಸಸ್ ಇದೆ. ಈ ಥರ ಚಿಕ್ಕ ಪುಟ್ಟ ಪ್ಲೇಸಸ್ಗಳು ತುಂಬ ಇದೆ ಇಲ್ಲಿ. ಶೆಟ್ಟಿಹಳ್ಳಿ ನಿಯರ್ ಬರುತ್ತೆ ಇದು. ನೋಡಿ, ನಮ್ಮ ಮಿಸ್ಸಸ್ಸು ನೀರು ಕಂಡ ತಕ್ಷಣ ಅಲ್ಲಿ ಆಟ ಆಡೋಕ್ಕೆ ಹೋಗ್ಬಿಡ್ತಾರೆ. ಮೊದಲೇ ಶೀತ ಆಗಿದೆ ಬೇಡ ಅಂತ ಹೇಳಿದ್ರು ಕೇಳಲ್ಲ. ನೋಡಿ, ಹೇಮಾವತಿ ಜಲಾಶಯದ ನೀರು ತುಂಬಿ ತುಳುಕ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ ನೀರು. ಮಳೆಗಾಲದಲ್ಲಿ ನೋಡಿ ಈ ಥರ ನಿಲ್ಲೋಕ್ಕಾಗಲ್ಲ, ತುಂಬ ತುಂಬೋಗಿರುತ್ತೆ. ಅಲ್ಲಿ ದೇವಸ್ಥಾನದವರೆಗೂ ಬಂದಿರುತ್ತೆ ನೀರು. ನೀರು ಸಿಕ್ತು ಅಂತ ಇಲ್ಲೆಲ್ಲ ಆಟ ಆಡೋಕ್ಕೆ ಹೋದರೆ ಅಪಾಯನೂ ಕಟ್ಟಿಟ್ಟ ಬುತ್ತಿ. ನೀವೇನಾದರೂ ನಿಮ್ಮ ಮಕ್ಕಳ ಜೊತೆ ಹೋಗಿದ್ರೆ ಅಥವಾ ಫ್ಯಾಮಿಲಿ ಜೊತೆ ಹೋಗಿದ್ರೆ ಆದಷ್ಟು ನೀವು ಹುಷಾರಾಗಿರಬೇಕಾಗತ್ತೆ. ನೋಡಿ, ನೀರು ತುಂಬ ಆಳವಾಗಿರುತ್ತೆ. ಇಲ್ಲಿ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಂಡಿರೋದು ಇದೆ.
ಮತ್ತು ಔಟ್ಸೈಡ್ ಸಿಟಿಯಿಂದ ಬರೋ ಅಂಥವರು ಆದಷ್ಟು ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ. ಇಲ್ಲಿ ತುಂಬ ಜನ ಬಾಟ್ಲಿಗಳು ಮತ್ತು ಬೇರೆ ಬೇರೆ ವಸ್ತುಗಳನ್ನ ಇಲ್ಲೇ ಎಸ್ತೋಗಿರ್ತಾರೆ. ನಮ್ಮ ಪ್ರಕೃತಿ ಹೇಗಿದೆ ಅದೇ ಥರ ನಾವು ನೋಡಿ ಖುಷಿ ಪಡಬೇಕು, ಅದನ್ನು ಹಾಳು ಮಾಡಬಾರ್ದು. ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ಅದನ್ನು ಬಿಟ್ಕೊಡ್ಬೇಕು ನಾವು ನೋಡೋದಕ್ಕೆ. ಹಾಗೆ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಸ್ವಲ್ಪ ಜನ ಬಾಟ್ಲಿಗಳು ಪ್ಲ್ಯಾಸ್ಟಿಕ್ಗಳನ್ನ ತೆಗ್ದು ಬ್ಯಾಗ್ಗಳನ್ನ ಎಲ್ಲ ಅಲ್ಲೇ ಎಸಿತಾಯಿದ್ರು. ನೀವು ಯಾವತ್ತೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಡ್ಯಾಮ್ನ ನೀರು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ನೋಡಿ ನಮ್ಮ ದೇವಸ್ಥಾನ ಕಾಣಿಸ್ತಾ ಇದೆ, ಸುತ್ತಲೂ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ಬೆಳಗ್ಗಿನ ಹೊತ್ತಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ನೋಡಿ, ನಮ್ಮ ಮಿಸಸ್ ಪೋಸ್ ಕೊಡ್ತಾ ಇದ್ದಾರೆ. ಹಾಗೆ ಇದರ ಅಕ್ಕಪಕ್ಕದಲ್ಲೇ ತುಂಬ ಪ್ಲೇಸ್ಗಳಿದೆ, ಚಿಕ್ಕ ಪುಟ್ಟ ಪ್ಲೇಸಸ್ಗಳಿದೆ. ಆ ವಿಡಿಯೋಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಪ್ಲೇಸ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೀವು ಒನ್ ಡೇ ಟ್ರಿಪ್ಗೆ ಇಲ್ಲಿ ಬಂದು ಹೋಗಿ ಒಂದು ದಿವಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಬಾಯ್. Thank you all.